ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 33 ರುದ್ರಾಕ್ಷಿ ಮಹಿಮೆ. ಮರುದಿನ ಮುಂಜಾನೆ ಸಡಗರದಿ ಸಿದ್ಧವಾಗಿ ನಿಂತರು ದತ್ತ ಸಾವಿತ್ರಿ ಗುರುವಿಗೆ ವಂದಿಸುತ್ತಾ ಸಿದ್ಧಪುರುಷರಾದರೆಂದು ರುದ್ರಾಕ್ಷಿ ಮಾಡುವುದೇನೆಂದು ಕೇಳಿದಳು. ಕೈ ಮುಗಿದು ನರಸಿಂಹ ಯತಿಗಳ ಸತಿಭಕ್ತಿಗೆ ಮೆಚ್ಚಿ ಇತ್ತವ ತಾನೇ ಎಂದು ರುದ್ರಾಕ್ಷಿ ಮಹಿಮೆ ಅಪಾರ ಎಂದರು ಗುರು. ಅದರ ಧಾರಣೆಗೆ ಪಾಪ ಮುಕ್ತಿ ಎನ್ನುತ್ತಾ ಪುಣ್ಯ ಸಂಪಾದನೆಗೆ ಸುಲಭ ಮಾರ್ಗವೆಂದರು. ಧಾರಣೆಗೆ ದೇಹದ ಭಾಗಗಳು ಎನ್ನುತ್ತಾ ಶಿರ, ಕರ್ಣ, ಕಂಠಗಳು, ತೋಳು, ಮಣಿಕಟ್ಟೆಂದರು. ಆಯಾ ಭಾಗದ ಸಂಖ್ಯೆಗಳ ತಿಳಿಸುತ್ತಾ ವಿಧಿಪೂರ್ವಕ ಧಾರಣೆಗೆ ರುದ್ರಪುತ್ರಗೆ ಸಮಾನೆಂದರು. 1000 ಧಾರಣೆಗೆ ಈಶ್ವರ ಸ್ವರೂಪನೆಂದು ಕೊರಳಲಿ ಮಾಲೆ ಇರೆ ಪಾಪ ಸೋಕದೆಂದರು. ಕೊರಳ ಧಾರಣೆ ಸ್ನಾನ ಗಂಗಾ ಸ್ನಾನವೆಂದು ತ್ರಿಪುಂಡ ರುದ್ರಾಕ್ಷಿ ಜನ್ಮ ಸಾರ್ಥಕವೆಂದರು. ಏಕಮುಖ ರುದ್ರಾಕ್ಷಿಯಿಂದ ಅನೇಕ ಮುಖವಿದ್ದು ಒಂದಕ್ಕೊಂದು ಅದರದೇ ಗುಣಶಕ್ತಿ ಎಂದರು. ರುದ್ರಾಕ್ಷಿ ಇಟ್ಟು ರುದ್ರಸೂಕ್ತ ಅಭಿಷೇಕ ಹೆಚ್ಚಿನ ಪುಣ್ಯಕ್ಕೆ ದಾರಿ ಎಂದರು. ರತ್ನ, ಬೆಳ್ಳಿ, ಬಂಗಾರಗಳು ಮಾಲೆಯಲ್ಲಿ ಇರಬಹುದೆಂದು ಭಕ್ತಿಯಿಂದ ಧಾರಣೆ ಪುರುಷಾರ್ಥ ಸಿದ್ಧಿ ಎಂದರು. ರತ್ನಾಭರಣಕ್ಕೂ ಮಿಗಿಲು ರುದ್ರಾಕ್ಷಿ ಎನ್ನುತ್ತಾ ಕಾಶ್ಮೀರ ದೇಶದ ಕಥೆಯೊಂದನ್ನು ಹೇಳಿದರು. ಭದ್ರಸೇನ ರಾಜನಿಗೆ ಸುಧರ್ಮ ಪುತ್ರನು, ಮಂತ್ರಿ ಮಗ ತಾರಕ ಪುತ್ರನ ಮಿತ್ರನು. ಸಮವಯಸ್ಕರಿಬ್ಬರು ಆಭರಣ ನಿರ್ಲಕ್ಷಿಸಿ ತ್ರಿಪುಂಡ ರುದ್ರಾಕ್ಷಿಯನ್ನೇ ಧಾರಣ ಮಾಡುತ್ತಿದ್ದರು. ಒಮ್ಮೆ ಅರಮನೆಗೆ ಪರಾಶರರು ಬರಲು ಮಕ್ಕಳ ನಡವಳಿಕೆಯ ಮುನಿಯಲಿ ರಾಜ ಅರುಹಿದ. ರಾಜ್ಯದ ಭವಿಷ್ಯಕ್ಕಾಗಿ ಬುದ್ಧಿ ಹೇಳಲು ಬೇಡೆ ಮಕ್ಕಳ ಹಿಂದಿನ ವೃತ್ತಾಂತವ ಪರಾಶರರು ಹೇಳಿದರು. ಸುಧರ್ಮ ತಾರಕರು ಶಿವಭಕ್ತ ಸ್ನೇಹಿತರು. ಹಿಂದಿನ ಜನ್ಮದಿ ಮಂಗಕೋತಿಗಳಾಗಿ ಶ್ರೀಮಂತ ವೇಶ್ಯೆಯ ನಾಟ್ಯ ಮಂದಿರದಿ ರುದ್ರಾಕ್ಷಿ ಕೊರಳಲಿದ್ದು ಇರುತ್ತಿದ್ದವೆಂದರು. ಧನಿಕ ಭಕ್ತ ಶಿವವ್ರತ ಹೊಳೆವ ಶಿವಲಿಂಗ ಹಿಡಿದು ವೇಶ್ಯೆ ಮಹಾನಂದಳ ಬಳಿ ಒಂದೊಮ್ಮೆ ಬಂದನು. ಕೈಯಲ್ಲಿ ಕಂಕಣ ಹೊಳೆಯುತ್ತಿದ್ದ ಶಿವಕಂಠ ಮಹಾನಂದಳ ಮನವ ಅತಿ ಸೂರೆಗೊಂಡಿತು. ಸಖಿಯರನ್ನು ಕರೆದು ಲಿಂಗ ಕಂಕಣ ಬಯಸಿ ವೈಶ್ಯನಲ್ಲಿ ತನ್ನಿಚ್ಛೆ ತಿಳಿಸಲು ಕಳುಹಿದಳು. ಅದಕ್ಕೊಂದು ಬೆಲೆಯೂ ಇಲ್ಲ. ಆತನೊಂದಿಗೆ ರತಿಸುಖದಿ 3 ದಿನಗಳ ಸತಿಯಾಗಿ ಪತಿವ್ರತ ಆಚರಣೆ ಎಂದಳು. ಲಿಂಗಕ್ಕೆ ಅಪಚಾರವಾಗೇ ಎನ್ನನಾಶವು ಎಂದು ಒಪ್ಪಿದ ಶಿವವ್ರತ ಮಹಾನಂದಳೊಂದಿಗಿದ್ದನು. ಅಗ್ನಿ ನುಂಗಿರಲು ಭವ್ಯ ನಾಟ್ಯ ಮಂದಿರವ ಅಲ್ಲಿ ಇರಿಸಿದ್ದ ಶಿವಲಿಂಗವು ನಾಶವಾಯಿತು. ಲಿಂಗದ ಜೊತೆ ಮಂಗಕೋಳಿ ಭಸ್ಮವಾಗಿ ನೊಂದ ವೈಶ್ಯ ಶಿವವ್ರತನು ಅಗ್ನಿ ಪ್ರವೇಶಿಸಿದನು. ಪತ್ನಿಯಾಗಿ ತಾನಿರಲು ಧರ್ಮಪಾಲನೆ ಎಂದು ವೇಶ್ಯೆ ಮಹಾನಂದಳು ಚಿತೆಗೆ ಹರಿದಳು. ತನ್ನಾಟ ಇದು ಎಂದು ಶಿವ ಅಲ್ಲಿ ಕಂಡು ಬೇಕಾದ ವರವ ವೇಶ್ಯೆಗೆ ಕೇಳಿಕೋ ಎಂದನು. ತನಗೆ ತನ್ನವರಿಗೆ ಈಶ ಸನ್ನಿಧಿ ಬೇಡೆ ಪ್ರಸನ್ನನಾದ ಶಿವ ಆಕೆಗೆ ಮೋಕ್ಷವನ್ನು ಕರುಣಿಸಿದನು. ರುದ್ರಾಕ್ಷಿ ಧರಿಸಿದ್ದ ಕೋತಿ ಮಂಗವು ಅಗ್ನಿಯಲ್ಲಿ ದಹಿಸಿದ್ದು ಈಗ ತಮ್ಮ ಮಕ್ಕಳಾಗಿ ಹರೆಂದರು. ರುದ್ರಾಕ್ಷಿ ಧಾರಣೆಯೇ ಭಕ್ತರಾಗೆ ಕಾರಣವೆಂದು ಪರಾಶರರು ಹೇಳಿದ ಕಥೆಯ ಗುರುವು ಹೇಳಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತ 33ನೇ ಅಧ್ಯಾಯ ಸಂಪೂರ್ಣ. ಅಧ್ಯಾಯ 34 ರುದ್ರಾಧ್ಯಾಯ ಪೂಜೆಯ ಮಹತ್ವ. ರಾಜನ ಕೋರಿಕೆಗೆ ಆಯುಷ್ಯ ತಿಳಿಸುತ್ತಾ ಪರಾಶರರು ಇನ್ನು 8ನೇ ದಿನಕ್ಕೆ ಸುಧರ್ಮನ ಸಾವೆಂದರು. ರಾಜ ರಾಣಿಯು ಮುನಿಯ ಕಾಲ್ಹಿಡಿಯೇ ಶಿವನೇ ಗತಿಯೆಂದು ರುದ್ರಾಧ್ಯಾಯ ಎಂದರು. ಉಪನಿಷತ್ತುಗಳ ಸಾರ ರುದ್ರಾಧ್ಯಾಯವೆಂದು ಆತ್ಮತತ್ವ ರಹಸ್ಯವು ಉಪನಿಷತ್ ಸಮೂಹವೆಂದರು. ಅದಕ್ಕೆ ಒಡೆಯ ಮೂರ್ಲೋಕ ಶಿವನೆಂದು ಕಾಪಾಡುವ ದಾರಿ ಬೇರಿಲ್ಲ ಎಂದರು. ರುದ್ರ ಸೂಕ್ತದಿಂದ ಲಿಂಗಕ್ಕೆ ಪೂಜೆಯು ಪುರುಷಾರ್ಥ ಸಿದ್ಧಿ ಪಾಪನಾಶವೆಂದರು. ಅಭಿಷೇಕ ತೀರ್ಥದ ಸ್ನಾನ ಪಾವನಗಳು ಪಾಪಕರ್ಮ ನಾಶ ಮುಕ್ತಿದಾಯಕವೆಂದರು. ಭಕ್ತರುದ್ಧಾರಕ್ಕೆ ಶಿವನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ಅತ್ರಿ ಮರೀಚಿಗೆ ಮುಂದೆ ಶಿಷ್ಯರಾಗಿ ಸಾಗಿ ಶಿಷ್ಯರಿಂದ ಧರೆಯಲ್ಲಿ ಎಲ್ಲೆಲ್ಲೂ ನಡೆದಿರುವುದೆಂದು ರುದ್ರಾಧ್ಯಾಯದ ಮಹಿಮೆ ಅಪಾರ ಎಂದರು. ಸೃಷ್ಟಿಧರ್ಮಕ್ಕೆ ಬ್ರಹ್ಮ ಧರ್ಮ ಅಧರ್ಮವ ಇಟ್ಟು ಧರ್ಮಕ್ಕೆ ಮುಕ್ತಿ ದಾರಿಯ ಇತ್ತನು. ಅಧರ್ಮಕ್ಕೆ ಪಾಪದ ಹೊರೆಯನ್ನು ಇರಿಸಿ ಜೀವನ ಮುಕ್ತಿಯೇ ಅದಕ್ಕಿಲ್ಲ ಎಂದನು. ಹಿಂದೆ ರುದ್ರಪೂಜೆ ಎಲ್ಲೆಲ್ಲೂ ನಡೆದಿರೆ ಚಿಂತಿತ ಯಮನು ಬ್ರಹ್ಮನನ್ನು ಕಂಡನು. ಕಾರ್ಯದಲ್ಲಿ ಭಯಭಕ್ತಿ ಮುಖ್ಯವೆಂದೆನ್ನುತ್ತಾ ಅಸಡ್ಡೆಗೆ ಶಿಕ್ಷಿಸೆಂದು ಬ್ರಹ್ಮನು ತಿಳಿಸಿದನು.
ಅಪಮೃತ್ಯು ನಿವಾರಣೆಗೆ ರುದ್ರ ಪೂಜೆ ಎಂದಿರಲು 7 ದಿನಗಳ ನಿಷ್ಠೆಯ ಪೂಜೆ, ತೀರ್ಥದ ಸ್ನಾನ ಪಾನಗಳು ನಡೆದಿರೆ 8ನೇ ದಿನಕ್ಕೆ ಯಮದೂತರು ಬಂದರು. ನಿಷ್ಠೆಯ ಪೂಜೆಯು ಮೃತ್ಯುವನ್ನು ಜಯಿಸಿರೆ ಕುಸಿದ ಸುಧರ್ಮ ಎದ್ದು ನಿಂತನು. ಸಂತೋಷ ತುಂಬಿರಲು ಸಮಾರಾಧನೆ ನಡೆದಿರಲು ಅಲ್ಲಿಗೆ ಬಂದರು ಸಂಚಾರಿ ನಾರದರು. ರಾಜ ಸತ್ಕರಿಸಿ ವಿಶೇಷ ಏನೆನ್ನಲು ನಾರದರು ಹೇಳಿದರು, ಕಾಣದ ಸಂಗತಿಯ ರಾಜಕುಮಾರನು ಕಿಂಕರರು ಎಳೆದಿರಲು ಶಿವದೂತರು ಓಡಿಸಿ ಬಿಡಿಸಿ ತಂದರೆಂದರು. ಸಿಟ್ಟಾದ ಯವನು ಪರಶಿವನ ಕಂಡಿರಲು ಚಿತ್ರಗುಪ್ತನ ಕರೆಸಿ ಆಯುಷ್ಯ ನೋಡಿದರು. ವಯಸ್ಸು 12ಕ್ಕೆ ಅಪಮೃತ್ಯುವೆಂದು ಪರಿಹಾರಕ್ಕೆ 10,000 ಸೇರಿಸುವುದೆಂದರು. ಗಲಿಬಿಲಿ ಯವನು ರುದ್ರನಿಗೆ ಶರಣಾಗಿ ಹಿಂತಿರುಗಿದನೆಂದು ನಾರದರು ತಿಳಿಸಿದರು. ರುದ್ರಾನುಷ್ಠಾನದಿಂದ ಮೃತ್ಯುದೇವನ ಗೆಲ್ಲಬಹುದು. ಎಲ್ಲರೂ ಪರಾಶರರ ಪಾದಕ್ಕೆ ಶಿರವಿಟ್ಟು ನಮಿಸಿದರು. ಇಲ್ಲಿಗೆ ಶ್ರೀ ಸದ್ಗುರು ಚರಿತ ಲೀಲಾಮೃತದ 34ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಈ ಪುಸ್ತಕ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.